ವೆಲ್ಕಮ್ ಬ್ಯಾಕ್ ಟು ಕನ್ಸಲ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಸ್ಯಾಟರ್ಡೆ, ಸೊ ಸ್ಯಾಟರ್ಡೆ ಆಗಿರೋದ್ರಿಂದ 2 days ಲೀವ್ ಇರುತ್ತಲ್ವಾ, ಸೊ ಹಾಗಾಗಿ ಹೊರಗಡೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಎಲ್ಲಿಗೆ ಏನು ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದ್ದೀವಿ ಮತ್ತು ಪ್ಯಾಕಿಂಗ್ ಸಹ ಆಗಿದೆ. ಟೈಮ್ ಬಂದು 3:30 ಆಯಿತು, ಮಳೆ ಬೇರೆ ಬರ್ತಾ ಇದೆ. ಸೊ ನಮ್ಮ ಜೊತೆ ಯಾರೆಲ್ಲ ಹೋಗ್ತಾ ಇದ್ದೀವಿ, ಯಾರ್ಯಾರು ಹೋಗ್ತಿರೋದು, ಎಲ್ಲಿಗೆ, ಹೇಗೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಅಂತ ನಿಮ್ಮ ಜೊತೆ ಹೋಗ್ತಾ ಶೇರ್ ಮಾಡ್ತೀನಿ. ಸೊ ಈ ಒಂದು ವ್ಲಾಗ್ ಇಷ್ಟ ಆದರೆ ಗೊತ್ತಲ್ವಾ ಫ್ರೆಂಡ್ಸ್, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಹಾಗಾದರೆ ಯಾಕೆ ತಡ ಮಾಡೋದು, ಬನ್ನಿ ಹೊರಡೋಣ. ಬಟ್ ಸ್ವಲ್ಪ ಮಳೆ ನಿಲ್ಲಿ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹಸ್ಬೆಂಡು ಸಹ ರೆಡಿಯಾಗಿದ್ದಾರೆ, ಅವ್ರ ಮೇಲೆ ಹೋಗಿದ್ದಾರೆ ಏನೋ ತೊಗೊಂಬರೋಕ್ಕೆ ಅಂತ ಹೇಳಿ. ಸೊ ನಾನಂತೂ ಫುಲ್ ರೆಡಿಯಾಗಿದ್ದೀನಿ, ಹೊರಡೋದೊಂದೇ ಬಾಕಿ. ಬನ್ನಿ ನಿಮ್ಮ ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಸೊ ನನ್ನ ಔಟ್ಫಿಟ್ ಬಂದು ಜೀನ್ಸ್ ಪ್ಯಾಂಟ್ ಮತ್ತು ಟೀ ಶರ್ಟ್. ಸೊ ಅದಕ್ಕೆ ಈ ಥರ ಹೇಳಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಸೊ ಹಸ್ಬೆಂಡು ಸಹ ರೆಡ್ ಹಾಕ್ಕೊಳ್ಳಿ ಅಂದೆ, ಅವರೇನೋ ಬೇಡ ಅಂತ ಹೇಳಿದ್ರು. ಸರಿ, ಅವ್ರವ್ರ ಕಂಫರ್ಟಬಲ್ ಬೆಟರ್ ಅಲ್ವಾ. ಸೊ ಹಾಗಾಗಿ ನಿಮ್ಮ ಇಷ್ಟ, ನಿಮ್ಮ ಚಾಯ್ಸ್ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ ಅಂತೇಳಿ ಅಂದೆ. ಸೊ ಇವಾಗ ಮಳೆ ನಿಂತಿದೆ, ಹೊರಡೋಣ ಬನ್ನಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಸೊ ಟೋಟಲಿ ಮಳೇಲಿ ಸ್ನಾನ ಆಯಿತು, ಎಲ್ಲ ಫುಲ್ಲು ಮಳೆಯಲ್ಲೆಲ್ಲ ನೆನ್ಸ್ಕೊಂಡು ಬಂದುಬಿಟ್ಟು ಎಷ್ಟೆಲ್ಲ ಟಾರ್ಚರ್ ಇಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಎಷ್ಟು ನೀಟಾಗಿ ರೆಡಿ ಆಗಿದ್ದೆ, ಎಲ್ಲ ಹೇರ್ ಸ್ಟೈಲ್ ಎಲ್ಲ ಹೋಯ್ತು. ಏನು ಗಾಡಿ ಓಡುತ್ತಂತೆ, ಒಂದು 7-8 days ಬರುತ್ತೆ ಅಂತ ಹೇಳ್ತಾ ಇದಾರೆ. ಕನ್ಫರ್ಮ್ ಮಾಡಬೇಕು ಅಷ್ಟೇ ಅಂತ ಹೇಳಿ. ಹಲೋ, ಏನ್ ಕಡೆ ಸ್ಟಾಕ್ ಇಲ್ಲ ಅಂತ ಮತ್ತೆ 15-20 days ಟೈಮ್ ಅಂದ್ರೆ ಹೆಂಗೆ? ಬೇಸಿಕ್ ಟೈಮ್ ಅಲ್ಲ. ಡ್ರೈವಿಂಗ್ ಅಲ್ಲಿ ಬಿಸಿ. ಇದು ಇವರ ಕೆಲಸಗಳ ಒತ್ತಡದ ನಡುವೆ ಮೈಸೂರಿನ ಕಡೆ ಪಯಣ. ಪಾಪ ಇವರ ಟೆನ್ಷನ್ ಇವರಿಗೆ ಗೊತ್ತು, ಇವ್ರ ಟೆನ್ಷನ್ ಇವ್ರಿಗೆ ಗೊತ್ತು. ಅದೇನ್ ಪರವಾಗಿಲ್ಲ, ಇವ್ರ ಟೆನ್ಷನ್ ಇವ್ರಿಗೆ ಗೊತ್ತು. ಎಂಜಾಯ್ ಮಾಡ್ತಿರೋದು ನಾವಿಬ್ರು ಅಷ್ಟೇ. ಸರಿ, ಗೊತ್ತಾಯ್ತು. ಕರೆನ್ಸಿ 200 ರೂಪಾಯಿ ತಿಂಗಳು ಎಷ್ಟಾಗುತ್ತೆ ಅಂತ ಹೇಳ್ತಾರೆ. ನಾನು ಸ್ಯಾಟಲೈಟ್ ಇಂದ ಇಲ್ಲಿ ನಿಲ್ಸೋದು ಹಿಂಗೆ ಹಾಕೋದಲ್ಲ ಏನಿಲ್ಲ, ಇಲ್ಲ ಹೋಯ್ತಾರ. ಮೈನಸ್ ಅಲ್ಲಿ ಇರುತ್ತೆ, ಪೊಲೀಸ್ ಕೇಸ್ ತರ ಅದು. ಕಟ್ಟಿಲ್ಲ ಅಂತಂದ್ರೆ ಫ್ಯೂಚರ್ ಗಾಡಿ ಹಿಡಿದ್ರೆ ಅದನ್ನ ರಿಕವರಿ ಮಾಡ್ಬೇಕು. ನೋಡಿ ಎಲ್ಲ ಹಂಗೆ ಕಚ್ಕೊಂಡಿರ್ತಾರೆ. ಅದೆತ್ತೋದು ನೋಡಿ. ಬೇಕು ಹಿಂಗ್ ಮಾಡೆ, ಅದೇ ಮಾಡಿದ್ರೆ
ಮಾಡ ಇವಾಗ. ಡೋರ್ ಹಾಕಿದೆ. ಇಲ್ಲಿ ಬಂದರೆ ಎಷ್ಟು ಬೆಚ್ಚಗಿದೆ ಅಲ್ವಾ? ಹೌದು. ಅಲ್ಲಂತೂ ಫುಲ್ ಸೊ ಫ್ರೆಂಡ್ಸ್, ನಾವು ಆಲ್ಮೋಸ್ಟ್ ಎಲ್ಲಿ ಹೋಗ್ತಿದ್ದೀವಿ ಏನೋ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿರತ್ತೆ. ಇದು ಬಂದು ನಾವು ಉಳ್ಕೊಂಡಿದ್ದಂಥ ಹೋಟೆಲು ತುಂಬಾ ಚೆನ್ನಾಗಿತ್ತು, ನೀಟಾಗಿ ಕ್ಲೀನಾಗಿತ್ತು. ಸೊ ಫುಡ್ಡು ರಿವ್ಯೂಸ್ ನೋಡಿದಾಗ ಅಷ್ಟೊಂದೇನು ಒಳ್ಳೆ ರಿವ್ಯೂಸ್ ಇರಲಿಲ್ಲ. ಹಾಗಾಗಿ ನಾವು ಹೊರಗಡೆಯಿಂದನೇ ಪಾರ್ಸೆಲ್ ತೊಗೊಂಡು ಬಂದುಬಿಟ್ಟಿದ್ವಿ. ನಾವು ಹೋಟೆಲ್ಗೆ ರೀಚ್ ಆಗೋದ್ರೊಳಗಡೆ 11:30 ಬೇರೆ ಆಗಿತ್ತಲ್ಲ, ಇನ್ನು ಮತ್ತೆಲ್ಲಿ ಹುಡ್ಕೊಂಡು ಹೋಗೋದು ಅಂತ ಹೇಳಿ ಪಾರ್ಸೆಲ್ ತೊಗೊಂಬಂದು ಅಲ್ಲೇ ತಿಂದು ಮಲಗಿದ್ವಿ. ಬೆಳಗ್ಗೆ ಎದ್ದು ಯಾವ ಪ್ಲೇಸ್ಗೆ ಹೋದ್ವಿ ಏನೋ ಅನ್ನೋದನ್ನ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು.